ಜಾನಕಮ್ಮನವ್ರ ಬಗ್ಗೆ ಮಾತನಾಡೋದಕ್ಕೆ ಬರೀ 1 ಗಂಟೆ ಒಂದಿನ ಸಾಕಾಗೋದಿಲ್ಲ. ಯಾಕಂದರೆ 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದಂಥವರು, ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ, ಸಾಕಷ್ಟು ಅವಾರ್ಡ್ಗಳನ್ನು ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ಸಂಗೀತ ಲೋಕದಲ್ಲಿ ಸಾಕಷ್ಟು ಹೊಸಬರಿಗೆ ಮಾರ್ಗದರ್ಶನವನ್ನು ಕೂಡ ಕೊಟ್ಟಿದ್ದಾರೆ. ತಮ್ಮ ಮೃದು ಸ್ವಭಾವ ಸಾಕಷ್ಟು ಜನರಿಗೆ ಅವರ ಬದುಕಲು ಕೂಡ ಅಡಾಪ್ಟ್ ಮಾಡುವಂತೆ ಮಾಡಿಕೊಟ್ಟಿದ್ದಾರೆ. ಸೊ ಇವರ ಸಾಧನೆಗಳು, ಇವರು ಬಂದಂತಹ ದಾರಿ, ಅವರ ಸ್ವಭಾವದ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಗೆಸ್ಟ್ಗಳು ಜಾಯಿನ್ ಆಗಿದ್ದಾರೆ. ಸುಧಾ ನರಸಿಂಹ ರಾಜು, ಹಿರಿಯ ನಟಿ, ಅವರು ಕೂಡ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹಾಗೆಯೇ ಗಾಯಕಿ ಆಗಿರುವಂತಹ ಶಮಿತಾ ಮಲ್ನಾಡ್ ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸುಧಾಮ, ಮೊದಲಿಗೆ ಮಾತನಾಡೋದಾದರೆ, ಜಾನಕಮ್ಮನ ಭೇಟಿಯಾಗಿದ್ರೆ ಅವಾಗ ಪುಟ್ಟು ಮಗು ಆಗಿದ್ರಿ ನೀವು ಅಂತಂದರೆ ಐ ಥಿಂಕ್ ಒಂದು 7ರಿಂದ 8 ವರ್ಷ ಇರಬಹುದೇನೋ. ಸೊ ನಿಮ್ಮ ಮೊದಲ ಭೇಟಿ ಯಾವ ರೀತಿ ಇತ್ತು, ಮತ್ತು ಮೊದಲ ಫಸ್ಟ್ ಅಪಿಯರೆನ್ಸ್ ಅವ್ರದ್ದು ನಿಮ್ಮ ಕಣ್ಣಲ್ಲಿ ಈಗಲೂ ಕೂಡ ಇದೆಯಾ, ಹೇಗೆ? ನಾನು ಆಗಲಿಂದ ನೀವು ಮಾತಾಡುವಾಗ ನಾನು ಟಿ ವಿನೇ ನೋಡ್ತಿದ್ದೆ. ಅವ್ರನ್ನ ನೋಡಿದಾಗ ಅವ್ರನ್ನ ಕಳ್ಕೊಂಡಿದ್ದೀವಿ ಅನ್ನೋ ಭಾವನೆ ಫಸ್ಟ್ ಬರಲೇ ಇಲ್ಲ. ಅವ್ರು ಜೀವಂತವಾಗಿದ್ದಾರೆ, ಅವ್ರ ಬಗ್ಗೆ ಎಲ್ಲರೂ ಹೇಳುವಾಗ ಆ ಮನಸ್ಸಲ್ಲಿ ಒಂದು ನೋವಿದ್ರೂ ಕೂಡ ಕಣ್ಣಲ್ಲಿ ಒಂದು ಆನಂದ ಬರ್ತಿತ್ತು, ಇಷ್ಟು ಸಾಧನೆ ಮಾಡಿದ್ದಾರೆ ಅಂತ. ನಾನು ಮೊದಲನೇ ಬಾರಿ ಅವರನ್ನು ನೋಡಿದ್ದು ರೆಕಾರ್ಡಿಂಗ್ ಟೈಮಲ್ಲಿ ಪ್ರೊಫೆಸರ್ ಹುಚ್ಚುರಾಯ ಚಿತ್ರದಲ್ಲಿ. ಅವರು ಹಾಡಿದಾರೋ ಇಲ್ವೋ ನನಗೆ ನೆನಪಿಲ್ಲ, ಬಟ್ ನಮ್ಮ ಮನೇಲಿ ಒಂದು ಫೋಟೋ ಇದೆ. ಅದರಲ್ಲಿ ನಮ್ಮ ತಂದೆನೂ ಇಯರ್ಫೋನ್ಸ್ ಹಾಕ್ಕೊಂಡಿದ್ದಾರೆ, ಅವರು ಹಾಕ್ಕೊಂಡಿದ್ದಾರೆ. ಪಿ ಲೀಲಮ್ಮ, ಪಿ ಸುಶೀಲಮ್ಮ, ಇವರು SPB ಸರ್ ಎಲ್ಲ ಇದ್ದಾರೆ. ಬಟ್ ನಮ್ಗೆ ಆವಾಗ ಅದ್ರ ಬಗ್ಗೆ ಹೆಚ್ಚು ಗಮನ ಇಲ್ಲ. ನಾವೇ ಚಿಕ್ಕ ಮಕ್ಕಳು, ಇಷ್ಟು ಸಾಧನೆ ಮಾಡ್ತಾರೆ ಅಥವಾ ಮಾಡ್ತಿದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ನಾವು ಬೆಳೀತಾ ಅವರ ಹಾಡುಗಳನ್ನು ಕೇಳಿದಾಗ ಆ ಆನಂದ ಇನ್ನೂ ಇವತ್ತಿಗೂ ಆ ಕಿವಿನಲ್ಲಿ ಆ ಹಾಡುಗಳು ಹಾಗೆ ಮೆಲುಕು ಹಾಕುವಂಥ ಹಾಡುಗಳು. ನನ್ನದಂತೂ ಎಲ್ಲ ಫೇವ್ರೆಟ್ ಹಾಡುಗಳು. ನನ್ನ ಅವ್ರಿಗೆ ಏನು ಹೇಳಬೇಕು, ನಾನು ಕಟ್ಟ ಅಭಿಮಾನಿ. ಅವರು ಮತ್ತು SPB ಸರ್ ಕಾಂಬಿನೇಷನ್ ಹಾಡುಗಳು, ಅವರು ಮತ್ತು ರಾಜ್ಕುಮಾರ್ ಅಪ್ಪಾಜಿ ಅವರ ಕಾಂಬಿನೇಷನ್ ಹಾಡುಗಳು ನನ್ನ ಆಲ್ ಟೈಮ್ ಫೇವ್ರೆಟ್ಟು. ಆದರೆ ನೆನ್ನೆ ನನಗೆ ಗೊತ್ತಾದಂಥ ಒಂದು ವಿಷಯ ಏನಪ್ಪ ಅಂತಂದರೆ, 1959ರಲ್ಲಿ ಮೊದಲನೇ ಕನ್ನಡ ಹಾಡು ಹಾಡಿದ್ರು ಅಂತ ವಿಷಯ ಗೊತ್ತಾಯಿತು. ಆ ಚಿತ್ರದಲ್ಲಿ ನಮ್ಮ ತಂದೆ ಪಾತ್ರ ಮಾಡಿದ್ದಾರೆ, ಸ್ಕೂಲ್ ಮಾಸ್ಟರ್. ಅದರಲ್ಲಿ ಎಲ್ಲ ಹಾಡುಗಳು ಅದ್ಭುತವಾಗಿದ್ದಾವೆ, ಅದ್ಭುತವಾದ ಸಿನಿಮಾ. ಅದರಲ್ಲಿ ಅಮ್ಮ ಹಾಡಿದ್ದಾರೆ ಅಂತ ನೆನ್ನೆ ನನಗೆ ವಿಷಯ ಗೊತ್ತಾದಾಗ, ಕನ್ನಡಕ್ಕಾಗೇ ಬದುಕಿದವರು, ಕನ್ನಡದ ಅಭಿಮಾನಿಗಳಿಗೆ ಜೀವ ತುಂಬಿ ಎಂಥ ಪರಿಸ್ಥಿತಿಯಲ್ಲೂ ಎಂಥ ನೋವಿನಲ್ಲೂ ಅವ್ರ ಹಾಡನ್ನು ಕೇಳಿದ ತಕ್ಷಣ ಅದೆಲ್ಲೋ ಒಂದು ಆಹ್ಲಾದಕರ ಅನುಭವ, ಒಂದು ಉಲ್ಲಾಸ, ಅದು ಹೇಳಕ್ಕೆ ತೀರದು. ಅವರ ಹಾಡನ್ನು ಕೇಳ್ತಾ ನಾನು ಸ್ವತಃ ಅತ್ತಿದ್ದು ಉಂಟು, ನಕ್ಕಿದ್ದು ಉಂಟು. ಹೌದು ಶಮಿತಾ ಮೇಡಮ್, ನಿಜವಾಗ್ಲೂ ಸಂಗೀತ ಲೋಕಕ್ಕೆ ಬರಸಿಡಿಲು ಬಡ್ದಂತಾಗ್ಬಿಟ್ಟಿದೆ. ನೀವೊಬ್ಬ ಗಾಯಕಿಯಾಗಿ ನಿಮಗೆ ಯಾವ ರೀತಿ ಅವರು ರೋಲ್ ಮಾಡೆಲ್ ಆಗಿದ್ರು, ಆದರೆ ಅದರ ಜೊತೆಗೆ ನಿಮ್ಮ ಫಸ್ಟ್ ಭೇಟಿ ಯಾವಾಗ ಆಗಿತ್ತು, ಹೇಗಿತ್ತು ಅಂತ? ಮೊದಲಿಗೆ ಗಾಯಕರು ಅಂತಾನೆ ಅಲ್ಲ, ಎಲ್ಲ ಕನ್ನಡದವ್ರಿಗೆ ಅದರಲ್ಲೂ ಇದನ್ನ ಜೀರ್ಣಿಸ್ಕೊಳ್ಳೋಕ್ಕೆ ಫಸ್ಟ್ ಆಗ್ತಾ ಇಲ್ಲ. ಆಮೇಲೆ ಬಹಳಷ್ಟು ವರ್ಷಗಳ ಹಿಂದೆ ಒಂದ್ಸರಿ ಇದೇ ಥರನೇ ಗ್ರೂಪ್ಗಳಲ್ಲೆಲ್ಲ ಹರಿದಾಡಿತ್ತು, ಜಾನಕಿ ಅಮ್ಮ ಏನಿಲ್ಲ, ಜಾನಕಿ ಅಮ್ಮ ಏನಿಲ್ಲ ಅಂತ. ಆಮೇಲೆ ಅದು ಸುಳ್ಳು ಅಂತ ಗೊತ್ತಾದಾಗ ತುಂಬಾ ಖುಷಿಯಾಗಿತ್ತು. ಸೊ ಇದು ಅದೇ ಥರನೇ ಏನೋ ಸುಳ್ಳು ಸುದ್ದಿ ಬಂದಿದೆ ಅಂತಲೇ ನಾವು ಮೊದಲು ಅಂದ್ಕೊಂಡಿದ್ದು. ಎಲ್ಲ ಗ್ರೂಪ್ಗಳಲ್ಲಿ ಎಲ್ಲರೂ ಮಾತಾಡ್ತಾಯಿದ್ರು, ಇಲ್ಲ ಹೀಗಂತೆ ಅಂದಾಗ ಕೊನೆಗೆ ಇಲ್ಲ ಇದು ನಿಜ ಅಂತ ಆದಾಗ ಅದರದ್ದು ನೋವು ಬೇರೆನೆ. ಏಕೆಂದರೆ ಅವ್ರನ್ನ ನಾವೆಲ್ಲ ಗುರುಗಳಾಗಿ ಹಾಡುಗಳನ್ನ ಕಲ್ತ್ಕೊಂಬಂದಿರೋರು. ಅವ್ರನ್ನ ಭೇಟಿಯಾಗೋಕ್ಕೂ ಮುಂಚೆ ಅವರ 100 ಹಾಡುಗಳನ್ನ ಹಾಡ್ತಾ ಬಂದಂಥವ್ರು. ನಾನು ಮೊದಲು ಭೇಟಿ ಮಾಡಿದ್ದು ದಿವಂಗತ GV ಅತ್ರಿ ಅವರು, ಅವರ ಸಂಗೀತ ಗಂಗಾ ಅನ್ನೋಂಥ ಒಂದು ಶಾಲೆದು ಕಾರ್ಯಕ್ರಮಕ್ಕೆ ಅವರು ಪ್ರತಿ ವರ್ಷ ಈ ಥರ ದಿಗ್ಗಜರನ್ನೆಲ್ಲ ಕರೆಸ್ತಾಯಿದ್ರು. ಆಗ ಜಾನಕಿ ಅಮ್ಮ ಅವ್ರು ಬರ್ತಾ ಇದ್ದಾರೆ ಅಂಥೇಳಿ ನಮಗೆ ಒಂದು ಲಿಸ್ಟ್ ಕೊಟ್ಟರು ಅವರು. ಇದನ್ನೆಲ್ಲ ನಾವೆಲ್ಲ ಹಾಡಬೇಕು, ಅವ್ರಿಗೆ ಡೆಡಿಕೇಟ್ ಮಾಡಬೇಕು ಅಂತ. ಎಷ್ಟು ಖುಷಿ ಆಯಿತು ಅಂದರೆ ಅವ್ರ ಮುಂದೆ ನಾವು ಹಾಡ್ತೀವಿ ಅನ್ನೋದೇ ತುಂಬ ದೊಡ್ಡ ಒಂದು ಖುಷಿ, ಮತ್ತು ಭಯ ಬೇರೆ. ಕರೆಕ್ಟಾಗಿ ಹಾಡಬೇಕಲ್ಲ ಅವ್ರ ಮುಂದೆ, ಅವ್ರ ಹಾಡುಗಳನ್ನ ಹಾಡಬೇಕಾದ್ರೆ ಅಂತ. ಬಟ್ ಒಂದು ಸರಿ ನಮಗೆ ಹೇಳಿದ್ರು, ಹೀಗೆ ಬೆಳಿಗ್ಗೆ ಅವ್ರು ಬರ್ತಾ ಇದ್ದಾರೆ ಶಾಲೆಗೆ ಎಲ್ಲ ಆರ್ಟಿಸ್ಟ್ಗಳನ್ನ ಮೀಟ್ ಮಾಡೋದಕ್ಕೆ ಅಂತ. ಒಂಥರ ಇವಾಗ ನಾವು ಮೀಟ್ ಆ್ಯಂಡ್ ಗ್ರೀಟ್ ಅಂತೀವಲ್ಲ, ಆ ಥರ. ಸಂಜೆ ಕಾರ್ಯಕ್ರಮ.
ನಮಗೆ ಮೀಟ್ ಮಾಡ್ಬೋದು ಅಂತ ಗೊತ್ತಾದಾಗಲೇ ಅದೊಂಥರ ಭಯ, ಹೇಗೆ ಅವ್ರು ಮಾತಾಡ್ಸೋದು ಈ ಥರ ಎಲ್ಲ. ಬಟ್ ಅವ್ರು ನಿಮ್ಮನ್ನು ಹೇಗೆ ಮಾತಾಡ್ಸ್ಬಿಡ್ತಾರೆ ಅಂತಂದರೆ ಅವರಷ್ಟು ದೊಡ್ಡ ದಿಗ್ಗಜರು ಅಂತಲೇ ನಮ್ಗೆ ಅನಿಸ್ಲಿಲ್ಲ ಆ ಟೈಮ್. ಅಷ್ಟು ಸಿಂಪಲ್ಲು, ಅಷ್ಟು ಪ್ರೀತಿ, ಅಷ್ಟು ಎಲ್ಲ ಫೋಟೋ ತೆಕ್ಕೊಳ್ಳೋಕ್ಕೆ ಫೋಟೋಗ್ರಾಫರ್ ಇದ್ದರು. ನಾವೀಗ ಹೋದಿ ಹೀಗೆ ನಿಂತ್ಕೊಂಡಿದ್ದೀವಿ ಪಕ್ಕದಲ್ಲಿ ಹೋಗಿ ಹಿಂಗೆ ನಾವೊಂಥರ ಸಣ್ಣದಾಗಿ ಹಿಂಗೆ ಮಾಡ್ಕೊಂಡು ಹಿಂಗೆ ನಿಂತ್ಕೊಂಡಿದ್ದೀವಿ. ಅವ್ರು ಹಿಂಗೆ ಹೇಳ್ಕೊಂಬಿಟ್ಟು ತಪ್ಕೊಂಡು ಫೋಟೋ. ಎಲ್ಲಾರನ್ನೂ ಹಾಗೆ ಅವರು. ಮೇಡಮ್ ಈಗ ಚೆನ್ನಾಗಿ ಗೊತ್ತಿರುತ್ತೆ ನಮ್ಗೆ ಎಷ್ಟು ಅಂದರೆ ಡಗಡ ಅಂತ ಅದು ಆ ರೋಮಾಂಚನನೇ ಬೇರೆ. ಯಾಕಮ್ಮ ಹೆದರುಕೊಳ್ತಾ ಇದೀಯಾ ಬಾಮ್ಮ ಅಂತ ಎಲ್ಲರನ್ನೂ ಅವ್ರಿಗೆ ಯಾರೇ ಇರ್ಬೋದು, ಹುಡುಗರು ಇರ್ಬೋದು, ಹುಡುಗಿರು ಇರ್ಬೋದು, ಅವ್ರಿಗೆ ಎಲ್ಲರೂ ಮಕ್ಕಳ ಥರ ಅಷ್ಟೇ. ಆ ಥರ ಮಾತಾಡ್ಸಿದ್ರು. ಖುಷಿಯಾಯಿತು, ಸಿಕ್ಕಾಪಟ್ಟೆ ಖುಷಿಯಾಯಿತು. ಸಂಜೆ ಕಾರ್ಯಕ್ರಮ ಹೋದ್ಮೇಲೆ ತುಂಬ ಚೆನ್ನಾಗಿ ಆಡ್ದಿಯಮ್ಮ ಅಂತೆಲ್ಲ ಹೇಳ್ತಾರಲ್ಲ, ಅದು ನಿಮಗೆ 100 ಆನೆ ಬಲ. ಹೌದು. ಅದನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಸುಮಾರು 25 ವರ್ಷನೇ ಆಗೋಯ್ತು ಆ ಕಾರ್ಯಕ್ರಮ ಆಗಿ. ಬಟ್ ಅದಾದ ನಂತರ ಸುಮಾರು ಸರಿ ಭೇಟಿ ಮಾಡಿದ್ರು ಆ ಮೊದಲನೇ ಒಂದು ಅಪ್ಪುಗೆ ಆ ಸ್ಥಳ ಅದು ಇವಾಗಿಲ್ಲ, ಶಾಲೆ ಇಲ್ಲ. ಯಾಕೆಂದರೆ ಅತ್ರೆಯವ್ರು ತೀರ್ಕೊಂಡ ನಂತರ ಹೇಮಪ್ರಸಾದ್ ಅವರು ಆ ಶಾಲೆ ನಡೆಸ್ತಾಯಿದ್ರು. ಬಟ್ ಆ ಜಾಗ ಹೋದಾಗೆಲ್ಲ ನನಗೆ ಜ್ಞಾಪಕ ಆಗುತ್ತೆ. ಇಲ್ವೇ ಜಾನಕಮ್ಮ ಅವ್ರು ಮೀಟ್ ಮಾಡಿದ ಆ ಫೋಟೋ ಈಗಲೂ ನನ್ನ ಹತ್ರ ಇದೆ. ಜಾನಕಮ್ಮನ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಎಲ್ಲರೂ ಕೂಡ ಅವರ ಮೊದಲ ಭೇಟಿಯಲ್ಲಿ ಮೊದಲ ಒಂದು ಅಪಿಯರೆನ್ಸ್ ಏನು ಹೇಳ್ತಾರೆ ನೋಡಿ, ಸೊ ಅದು ಅಚ್ಚಳಿಯದೆ ಉಳ್ಕೊಳ್ಳುತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ. ಅಭಿಮಾನಿ ಆಗಿರಲಿ, ಗಾಯಕಿ ಆಗಿರಲಿ, ಅಥವಾ ಚಲನಚಿತ್ರ ರಂಗದ ನಟ ನಟಿಯರು ಯಾರೇ ಆಗಿರಲಿ. ಸೊ ಅವ್ರ ಬಗ್ಗೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಶಮಿತಾ ಮೇಡಮ್ ಅವರು ಪ್ರತಿ ಬಾರಿ ಪ್ರತಿಯೊಂದು ಹಾಡನ್ನ ಹಾಡುವಂತ ಸಂದರ್ಭದಲ್ಲಿ ಪುಟಾಣಿ ಪುಸ್ತಕ ಕ್ಯಾರಿ ಮಾಡ್ತಾ ಇದ್ದಾರೆ. ಸಾಂಗ್ ಇರ್ತದೋ ಗೊತ್ತಿಲ್ಲ. ಸೊ ಅವರ ಒಂದು ನಿಮ್ಮ ಫೇವ್ರೆಟ್ ಹಾಡುಗಳನ್ನ ಯಾವ್ದಾದ್ರು ಒಂದು ಹಾಡೋದಾದ್ರೆ? ನೀವು ಸಿಂಗರ್ಸ್ಗೆ ಜಾನಕಮ್ಮ ಅವ್ರ ಫೇವ್ರೆಟ್ ಅಂತ ಕೇಳಿದ್ರೆ ಸಾಧ್ಯನೇ ಇಲ್ಲ ಒಂದನ್ನು ಹೇಳೋಕ್ಕೆ. ಬಟ್ ನಮ್ಮ ಕಾರ್ಯಕ್ರಮಗಳಲ್ಲಿ ತುಂಬ ಹಾಡೋಂಥ ಹಾಡು ಅಂದರೆ ಬಾನಲ್ಲು ನೀನೇ ಹಾಡು, ಆಮೇಲೆ ಗಗನವು ಎಲ್ಲೋ ಭುವೆ ಅದಿರ್ಬೋದು, ಅಥವಾ ಒಮ್ಮೆ ನೀನನ್ನು, ಈ ಹಾಡುಗಳು ಕಂಪಲ್ಸರಿ ಇದ್ದೇ ಇರುತ್ತೆ. ಅದರಲ್ಲಿ ಎಲ್ಲ ಫೇವ್ರೇಟೇ. ಬಟ್ ಇವಾಗ ಈ ಹಾಡನ್ನು ಹಾಡ್ತೀನಿ. ಮಿನುಗುತ್ತಿಹ ತಾರೆಯೆಲ್ಲ ನಿನ್ನ ಕಂಗಳು, ನಗುತ್ತಿರಲು ಭೂಮಿಗೆಲ್ಲ ಬೆಳದಿಂಗಳು, ಆ ಬೆಳ್ಳಿ ಮೋಡವೆಲ್ಲ ನೀ ಬರೆದ ಬೊಂಬೆಗಳೋ, ಮೂಡಣದ ಅಂಚಿನಿಂದ ನಿನ್ನ ಪಯಣವೋ, ಮುಂಜಾನೆ ಕಾಣೋ ಕೆಂಪು ಚೆಂದುಟಿಯ ಬಣ್ಣವೋ, ಆಗಸದ ನೀಲಿಯೆಲ್ಲ ನೀ ನಡೆವ ಹಾದಿಯೋ, ನಿನ್ನಂತೆ ಯಾರಿಲ್ಲ ನಿನ್ನಲ್ಲೇ ಮನಸ್ಸೆಲ್ಲ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಸೇಯಲ್ಲಿರುವೆ, ಭುವಿಯಲ್ಲೋ ಬಾನಲ್ಲೋ ಇನ್ನೆಲ್ಲೋ ನಾ ಕಾಣೆ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಸೇ ಎಲ್ಲಿರುವೆ. ನಿಜವಾಗ್ಲೂ ಜಾನಕಮ್ಮನೇಲಿ ಬಂದಂಗೆ ಆಯಿತು. ನಿಜವಾಗ್ಲೂ ಅವರ ಪ್ರತಿಯೊಂದು ಹಾಡು ಇದೆಯಲ್ವಾ, ಆ ರಾಗ, ತಾಳ, ಲಯ, ನಿಜವಾಗ್ಲೂ ಯಾರೂ ಕೂಡ ಮತ್ತೆ 48,000 ಹಾಡುಗಳನ್ನು ಹಾಡಿ ಆ ದಾಖಲೆ ಮಾಡುವಂಥವ್ರು ಯಾರೂ ಇರಲಿಕ್ಕಿಲ್ಲ. ಖಂಡಿತ ಸಾಧ್ಯ ಇಲ್ಲ. ಆ್ಯಂಡ್ ಮೋರೋವರ್ ಸಿಂಗರ್ ಆಗಿ ಅವ್ರ ಹಾಡುಗಳನ್ನ ಗಮನಿಸ್ತಾ ಹೋದರೆ ಒಂದೊಂದು ಹಾಡಲ್ಲೂ ಎಷ್ಟು ಬೇಕೋ ಅಷ್ಟೇ, ಆ ಹಾಡಿಗೆ ಏನು ಬೇಕೋ ಅಷ್ಟೇ, ಅದಕ್ಕಿಂತ ಜಾಸ್ತಿನೂ ಹಾಡ್ತಾ ಇರಲಿಲ್ಲ ಅವರು. ನನಗೆ ಸಂಗೀತ ಗೊತ್ತು, ನನ್ನ ಸಂಗತಿ ಎಲ್ಲ ಹಾಡಬಲ್ಲೆ, ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಎಕ್ಸ್ಟ್ರಾ ಆಲಾಪ್ಗಳು ಇಲ್ಲ, ಆ ಹಾಡಿಗೆ ಎಷ್ಟು ಬೇಕೋ ಅಷ್ಟೇ. ಮೇಡಮ್ ಹೇಳ್ತಾ ಇದ್ರು, ಇನ್ನ ಮರೆಯಲಾರೆ, ಎಷ್ಟು ಬೇಕು ಅಷ್ಟೇ. ಸಿಂಪಲ್ ಸಾಂಗ್ ಅದು, ಅದನ್ನ ರೊಮ್ಯಾಂಟಿಕ್ಕಾಗಿ ಹಾಡ್ಬೇಕು ಅಷ್ಟೇ ಇರುತ್ತೆ. ಮಗು ಥರ ಹಾಡ್ಬೇಕಾ, ವಯಸ್ಸಾದ್ರೆ ಅಜ್ಜಿ ಥರ ಹಾಡ್ಬೇಕಾ, ಈವನ್ ಗಂಡಸ್ ಥರನೂ ಅವ್ರು ತಮಿಳಲ್ಲಿ ಒಂದು ಸಾಂಗ್ ಹಾಡಿದ್ದಾರೆ. ಇದೆಲ್ಲ ನೋಡಿದ್ರೆ ನೀವು ಒಂದು 18 ವರ್ಷ, 16 ವರ್ಷ, 14 ವರ್ಷ, 8 ವರ್ಷ, 4 ವರ್ಷದ ಮಗು ಹಾಡ್ತಾ ಇರೋದ್ರಿಂದ ಹಿಡಿದು ಎಲ್ಲ ಹಂತಗಳು ನಿಮಗೆ. ಸೆನ್ಶುಯಸ್ ಸಾಂಗ್ ಬೇಕಾ, ಹಳ್ಳಿ ಮೇಷ್ಟ್ರಿಗಿಂತ ಬೇಕಾ ಹಾಡು. ಅನಾಸೆಯ ಹೂವೆ ಹಾಡು
ಬರೀ ಅವ್ರದ್ದು ಇರೋದಷ್ಟೇ ಅದರಲ್ಲಿ. ನಾವು ಅದನ್ನ ನೋಡಿದಾಗ ಕರೆಕ್ಟ್. ವ್ಯೂವರ್ಸ್ ಪಾಯಿಂಟ್ ಆಫ್ ವ್ಯೂ ನೋಡಿರ್ತೀವಿ. ಹಾಡಿನ ನಾನು ನಿನ್ನೆ ಕೇಳಿದಾಗ ಅವರು ಆ ನಿಜವಾಗ್ಲೂ ಅವರೇ ಹೌದು, ಲಕ್ಷ್ಮೀನೇ ಅನ್ಬೇಕು. ಆಮೇಲೆ ಅವ್ರದ್ದು ಇನ್ನೊಂದು ವಿಶೇಷತೆ ಏನಂದ್ರೆ ನನಗೆ ಗೊತ್ತಿಲ್ಲಪ್ಪ, ದೇವರು ಕೊಟ್ಟ ವರ ಅವರಿಗೆ ಅನ್ಸುತ್ತೆ. ಈಗ ಲಕ್ಷ್ಮಿ ಅವ್ರ ಹಾಡು ಹಾಡಿದ್ರು, ನೀವು ಕಣ್ಣು ಮುಚ್ಕೊಂಡ್ರೆ ಅವರೇ ಹಾಡ್ತಿದ್ದಾರೆ ಅನ್ಸುತ್ತೆ. ಎಸ್ ಜಾನಕಮ್ಮ ಲಕ್ಷ್ಮಿ ಅವರೇ ಹಾಡ್ತಿದ್ದಾರೆ, ಆರ್ತಿ ಅವರೇ ಹಾಡ್ತಿದ್ದಾರೆ, ಕಲ್ಪನಾ ಅವರೇ ಹಾಡ್ತಿದ್ದಾರೆ ಅನ್ಸುತ್ತೆ ಹೊರತಾಗಿ ಜಾನಕಮ್ಮ ಇಸ್ ಎಲ್ಲೋ ಹಿಂದ್ಗಡೆ ಇದ್ದಾರೆ ಅಂತ ಅನ್ಸುತ್ತೆ. ಅದ್ ಹೆಂಗೆ ಅದು ಆಗಿದೆ ಅವರಿಗೆ, ಅದ್ ದೇವ್ರು ಹೆಂಗ್ ಕೊಟ್ಟ. ತಮಾಷೆ ಏನು ಅಂದ್ರೆ ಮೇಡಮ್, ಇವ್ರಿಗೆ ಗೊತ್ತಿರ್ಬೋದು, ಅವ್ರು ಹಾಡ್ಬೇಕಾದ್ರೆ ಹಿಂಗ್ ನಿಂತ್ಕೊಂಡ್ಬಿಟ್ರೆ ನೀವ್ ಹೇಳ್ದಂಗೆ ಪುಸ್ತಕ ಅಲ್ಲಾಡ್ತಾ ಇರಲಿಲ್ಲ. ಒಂಚೂರು ಹಿಂಗಿಂಗ್ ಅನ್ಬೋದೇನೋ ಕೈ ಬಿಟ್ರೆ. ನಾವು ಹಿಂಗೆಲ್ಲ ಮಾಡ್ತಾ ಅದೇ ಎನರ್ಜಿ ಬೇಕು ಅಂದ್ರೆ ನಮ್ಗೆ ಫುಲ್ ಮುಖದಲ್ಲೆಲ್ಲ ಕಾಣಿಸ್ತಾ ಇರುತ್ತೆ, ಮುಖದಲ್ಲೂ ಭಾವನೆ ಇಲ್ಲ, ಏನಿಲ್ಲ, ಇಷ್ಟೇ 2 ತುಟಿಗಳು ಮಾತ್ರ ಅಲ್ಲಾಡ್ತಾ ಇರುತ್ತೆ. ಆಮೇಲೆ ಅವರು ಮಾಡಿರೋಂಥ ಸಾಧನೆ ಅಪಾರ, ಅದನ್ನು ನಾವು ಮಾತಾಡೋದಕ್ಕೂ ಆಗಲ್ಲ, ಅಂದ್ರೆ ಒಂದು ಶತಮಾನನೇ ಬೇಕು. ಆದರೆ ಶಿ ವಾಸ್ ಅ ಮ್ಯೂಸಿಕ್ ಡೈರೆಕ್ಟರ್ಸ್ ಆರ್ಟಿಸ್ಟ್. ನಾನು ಕೇಳ್ಕೊಟ್ಟಿರೋದು ಅಂದರೆ ನನಗೆಲ್ಲ ಗೊತ್ತು, ನಾನು ಹಾಡಿದ್ದೇ ಫೈನಲ್ಲು ಅಂತಲ್ಲ. ಸರ್ ನಾನು ಇದನ್ನು ಕರೆಕ್ಟಾಗಿ ಹಾಡಿದ್ದೀನ, ಇದರಲ್ಲಿ ಏನಾದರೂ ಕರೆಕ್ಷನ್, ವಾಯ್ಸೇ ಒಂದು ಮೋಗ ಅವರು ಸರ್ ಇದು. ಆಮೇಲೆ ಕರೆಕ್ಷನ್ ಹೇಳಿದ್ರೆ ಉದ್ದಟತನ ಅಲ್ಲ, ಹೌದಾ ಸರ್, ಇಲ್ಲಿ ಬೇಕಾ ಸರ್, ಏರ್ಬೇಕಾ ಸರ್, ಇಳಿಬೇಕಾ ಸರ್ ಅಂತ ಕೇಳ್ಕೊಂಡು ಕರೆಕ್ಷನ್ ಮಾಡಿ ಮೊದಲನೇ ಸರ್ತಿಗಿಂತ ನೆಕ್ಸ್ಟು ಅಲ್ಟಿಮೇಟ್ ಆಗಿರೋದು. ಆ ಥರ ನಾನು ನಮ್ಮ ತಂದೆ ಹತ್ರ ಅವರದ್ದು ಆಡಿರುವಂಥ ಸಾಧನೆಗಳನ್ನು ನಾನು ಕೇಳಿದ್ದೆ. ಅವರನ್ನು ಬಹುಶಃ ಇತ್ತೀಚೆಗೆ ನಾವು ಭೇಟಿ ಮಾಡೋಕ್ಕಾಗಲಿಲ್ಲ ಅನ್ನೋದೇ ಒಂದು ದುರಂತ ಅನಿಸುತ್ತೆ. ನಾವು ನತದೃಷ್ಟರು, ಅವರನ್ನು ನೋಡಬೇಕಾಗಿತ್ತು. ಆದರೆ ಅವರು ಬಿಟ್ಟು ಹೋಗಿರೋ ಈ ಸಂಗೀತ ಜ್ಞಾನ